ಒಬ್ಬ ವ್ಯಕ್ತಿಯನ್ನ ಮೋಸವನ್ನ ಮಾಡಿ ಅತಿಯಾಗಿ ಮೆರೆಯಲು ಹೋಗಲೇಬಾರದು. ಏಕೆಂದರೆ ಸಮಯದ ಆಟ ಶುರುವಾದಾಗ ನಿನ್ನ ಭಯಾನಕವಾಗಿರುವಂತಹ ಸರ್ವನಾಶ ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಹಾಗಾಗಿ ಇನ್ನೊಬ್ಬರಿಗೆ ಮೋಸವನ್ನ ಮಾಡುವ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ. ನೀವು ಇತರರಿಗೆ ಮೋಸವನ್ನ ಮಾಡಿದರೆ ನಿಮಗೂ ಕೂಡ ಇತರರು ಮೋಸವನ್ನೇ ಮಾಡುತ್ತಾರೆ. ನನಗೆ ಏನು ಮಾಡಲು ಆಗದು, ನಾನೇ ನಂದೆ ಎನ್ನುವಂತಹ ಅಹಂಕಾರ ಅತಿ ಬುದ್ಧಿವಂತಿಕೆಯಿಂದ ಮಾಡಿರುವಂತಹ ಮೋಸಕ್ಕೆ ಭಗವಂತ ಕೊಡುವಂತಹ ಶಿಕ್ಷೆಯೇ ಅತಿ ದೊಡ್ಡದಾಗಿಯೇ ಇರುತ್ತದೆ. ಹಾಗಾಗಿ ಭಗವಂತನಿಗೆ ತಿಳಿದಿರುತ್ತದೆ ಯಾರು ಹೇಗೆ ಬೆಳೆಯುತ್ತಿದ್ದಾರೆ, ಯಾರು ಯಾರಿಗೆ ಮೋಸವನ್ನ ಮಾಡುತ್ತಿದ್ದಾರೆ ಎಂದು. ಭಗವಂತನ ಬಳಿಯಲ್ಲಿ ನಮ್ಮ ಆಟಗಳು ಯಾವುದು ಕೂಡ ನಡೆಯಲು ಸಾಧ್ಯವೇ ಇಲ್ಲ. ಕಾದು ನೋಡಿ ಹೇಗೆ ಸಮಯ ಬದಲಾಗುತ್ತದೆ ಎಂದು. ಮೆರೆದವರು ನಿನ್ನ ಕಣ್ಣೆದುರೇ ಮಣ್ಣಾಗುತ್ತಾರೆ. ಅಲ್ಲಿಯವರೆಗೆ ಜೀವನದಲ್ಲಿ ತಾಳ್ಮೆಯನ್ನ ತೆಗೆದುಕೋ. ತಾಳ್ಮೆಯಿಂದ ಎಲ್ಲವನ್ನು ಕಾದು ನೋಡು. ಅಂದೇ ನಿನಗೆ ಒಳ್ಳೆಯ ಸಮಯ ಶುರು. ಸೋತೆ ಎಂದು ಅಳಲು ಹೋಗಬಾರದು. ಏಕೆಂದರೆ ಇಂದು ಜೀವನದಲ್ಲಿ ಗೆದ್ದು ಮುಂದೆ ಬಂದಿರುವರೆಲ್ಲರೂ ಕೂಡ ಹಿಂದೆ ಒಂದು ದಿನ ಸೋತಿರುವರೇ ಆಗಿರುತ್ತಾರೆ. ಅವರನ್ನು ಒಮ್ಮೆ ವಿಚಾರಿಸಿ ನೋಡಿ, ಅವರು ಎಷ್ಟು ಬಾರಿ ಬೆಳೆಯುವ ಮುನ್ನ ಸೋತಿದ್ದಾರೆ ಎಂದು. ಹಾಗಾಗಿ ಸೋಲದೆಯೇ ಜೀವನದಲ್ಲಿ ಏನನ್ನು ಕೂಡ ಸಾಧನೆಯನ್ನು ಮಾಡಲು ಸಾಧ್ಯವೇ ಇಲ್ಲ. ಮನುಷ್ಯ ಸೋತಾಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ವಿಶೇಷವಾಗಿರುವಂತಹ ಸಾಧನೆಯನ್ನು ಮಾಡಲು ಸಾಧ್ಯ. ಮೆರೆಯಬೇಡ, ದೇವರನ್ನ ನಂಬು. ಯಾವತ್ತಿಗೂ ಕೂಡ ಸೋಲಲ್ಲ. ನಿರಂತರವಾಗಿ ಒಂದಲ್ಲ ಒಂದು ನೋವನ್ನು ಅನುಭವಿಸಿದಂತಹ ಮನುಷ್ಯ ಒಂದಲ್ಲ ಒಂದು ದಿನ ಗೆಲ್ಲುತ್ತಾನೆ. ಅಲ್ಲಿಯವರೆಗೆ ನೀನು ತಾಳ್ಮೆಯಿಂದ ಕಾಯಬೇಕು. ಕೃಷ್ಣ ಪರಮಾತ್ಮನೇ ಹೇಳಿರುವ ಹಾಗೆ ನೀನು ಪ್ರಾಮಾಣಿಕವಾಗಿರುವಂತಹ ಕೆಲಸವನ್ನು ಮಾಡು. ನಿನಗೆ ಯಾವಾಗ ಕರುಣೆಯನ್ನು ತೋರಬೇಕು, ಯಾವಾಗ ನಿನ್ನ ಕಾರ್ಯಕ್ಕೆ ಪ್ರತಿಫಲವನ್ನು ಕೊಡಬೇಕು ಎನ್ನುವುದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಂದು. ನೋವು ನಿನ್ನ ಹೃದಯದಲ್ಲಿ ಇರಲಿ, ಕಣ್ಣೀರಿನಲ್ಲಿ ಬೇಡವೇ ಬೇಡ. ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಸಾಕು ನಿನ್ನ ನೋವಿಗೆ ಕಾರಣ ಆದವರನ್ನ ಸುಡಲು. ನಿನ್ನ ನೋವಿನ ಕಣ್ಣೀರೇ ನಿನ್ನನ್ನು ಬದಲಿಸುತ್ತದೆ. ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರನ್ನು ಹಾಕಲು ಹೋಗಲೇಬಾರದು. ನಿನಗೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಅಳಲು ಹೋಗಬೇಡ. ಮೋಸದಿಂದ ಕಲಿಯಬೇಕಾಗಿರುವಂತಹ ಮೊದಲ ಪಾಠವೇ ಯಾರನ್ನೂ ಕೂಡ ಅತಿಯಾಗಿ ನಂಬಲು ಹೋಗಬಾರದು ಎನ್ನುವುದು. ಹಾಗಾಗಿ ಯಾರನ್ನ ಎಲ್ಲಿ ಇಡಬೇಕೋ ಅಲ್ಲೇ ಇಡಿ. ಯಾರನ್ನ ಎಷ್ಟು ಪ್ರಮಾಣದಲ್ಲಿ ನಂಬಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಂಬಿ. ಅಳಬೇಡ. ಇದನ್ನು ಒಮ್ಮೆ ಜೀವನದಲ್ಲಿ ಅಳವಡಿಸಿಕೋ. ನಿನ್ನ ಜೀವನ ಖಂಡಿತ ಬದಲಾಗುತ್ತದೆ. ನಿರಂತರವಾಗಿ ನೀನು ನೋವು ಅನುಭವಿಸುತ್ತಿದ್ದೀಯಾ ಎಂದರೆ ನೋವನ್ನು ಅನುಭವಿಸಿದ ಮನುಷ್ಯ ಖಂಡಿತವಾಗಿಯೂ ಕೂಡ ಬದಲಾಗಲೇಬೇಕು. ಆತನ ಜೀವನದಲ್ಲಿ ಉನ್ನತವಾಗಿರುವಂತಹ ಸ್ಥಾನಗಳು ದೊರಕಲೇಬೇಕು. ಅದು ನಿಮ್ಮ ಆಟವಲ್ಲ, ಆ ಭಗವಂತನ ಆಟ. ಭಗವಂತನು ಏನಾದರೂ ಜೀವನದಲ್ಲಿ ಒಳ್ಳೆಯದನ್ನು ಮಾಡುವ ಮೊದಲು ಸ್ವಲ್ಪ ನೋವುಗಳನ್ನು ಮೊದಲು ಕೊಡುವುದು ಖಚಿತ. ಆ ನೋವುಗಳನ್ನು ನೀನು ಮೆಟ್ಟಿ ನಿಂತಾಗ ಜೀವನದಲ್ಲಿ ನೀನು ಊಹೆಗೂ ಮೀರಿರುವಂತಹ ಒಂದು, ಕಲ್ಪನೆಗೂ ಮೀರಿರುವಂತಹ ಒಂದು ಯಶಸ್ಸನ್ನು ತಂದು ಕೊಟ್ಟೇ ಕೊಡುತ್ತಾನೆ. ಒಂದಲ್ಲ ಒಂದು ದಿನ ನೀನು ಗೆಲ್ಲಬೇಕು. ನೋವು ಎನ್ನುವುದು ನಿನ್ನ ಹೃದಯದಲ್ಲಿ ಇರಲಿ, ಆದರೆ ಕಣ್ಣೀರಿನಲ್ಲಿ ಬೇಡವೇ ಬೇಡ. ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಒಬ್ಬರನ್ನು ಸುಡುವುದಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ನೀನು ಏನೇ ನೋವು ಬಂದರೂ ಕೂಡ ನಿನ್ನ ನೋವನ್ನು ನೀನೇ ನುಂಗಿ ಮುಂದೆ ಬರುವುದನ್ನು ಕಲಿತುಕೋ. ಸಮಯ ಎನ್ನುವುದು ಎಲ್ಲವನ್ನ ಸರಿ ಮಾಡುತ್ತದೆ. ಆದರೆ ಕಾಯುವಂತಹ ತಾಳ್ಮೆ ನಮಗೆ ಇರಬೇಕು. ತಾಳ್ಮೆಯಿಂದ ಇದ್ದರೆ ಖಂಡಿತವಾಗಿಯೂ ಕೂಡ ನಾವು ಒಂದಲ್ಲ ಒಂದು ದಿನ ಗೆಲ್ಲುತ್ತೇವೆ. ಮೊದಲನೇದಾಗಿ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ಕೆಲವು ವ್ಯಕ್ತಿಗಳು ನಿಮ್ಮ ಬಳಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನಾಗಲಿ ಅಥವಾ ವಿಶೇಷವಾಗಿರುವಂತಹ ಏನಾದರೂ ಸಾಧನೆಯನ್ನು ಮಾಡಲು ಹೊರಟಾಗ ಅಡ್ಡಿಗಾಲು ಹಾಕುತ್ತಿರುತ್ತಾರೆ. ಅಂಥವರಿಂದ ಕೊಂಚ ದೂರವೇ ಸರಿದು ಬಿಡು. ಏಕೆಂದರೆ ಅವರು ಕೂಡ ಮುಂದೆ ಬೆಳೆಯುವುದಿಲ್ಲ. ಬೆಳೆಯುವಂತಹ ವ್ಯಕ್ತಿಗಳನ್ನು ಕೂಡ ಬೆಳೆಯಲು ಬಿಡುವುದಿಲ್ಲ. ನಿನ್ನ ಕಣ್ಣೀರಿಗೆ ಕಾರಣ ಆದವರು ನಗುತ್ತಾ ಖುಷಿಯಾಗಿ ಇರುವಾಗ ನೀನೇಕೆ ಅಳಬೇಕು? ನೀನು ಖಂಡಿತವಾಗಿಯೂ ಕೂಡ ಅಳಬಾರದು. ತಾಳ್ಮೆಯಿಂದ ಇರು. ಅವರು ಗೋಳಾಡುವುದನ್ನು ನೀನೇ ನಿನ್ನ ಕಣ್ಣಾರೆಯೇ ನೋಡುವಂತಹ ದಿನವೂ ಕೂಡ ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಒಂದು ವೇಳೆ ನೀನು ಅದೃಷ್ಟವಂತ ವ್ಯಕ್ತಿಯಾಗಿದ್ದರೆ ಅದನ್ನೆಲ್ಲವನ್ನು ಕೂಡ ನೀನು ನಿನ್ನ ಕಣ್ಣಾರೆಯೇ ನೋಡುತ್ತೀಯ. ಎಲ್ಲವನ್ನ ಸಹಿಸಿಕೋ.
ಆಗ ನೀನೇ ಬೆಳೆದು ನಿಲ್ಲುತ್ತೀಯ. ನಿನ್ನ ತಾಳ್ಮೆ ಸಹನೆ ನಿನಗೆ ಧೈರ್ಯ ಕೊಡುತ್ತದೆ. ನಿನ್ನ ನೋವಿನ ಕಣ್ಣೀರೇ ನಾಳೆ ನೀನು ಸುಖವಾಗಿ ಇರುವಂತೆಯೂ ಮಾಡುತ್ತದೆ. ಜೀವನದಲ್ಲಿ ಕಷ್ಟವೇ ಬರಲಿ ನೋವೇ ಬರಲಿ ಏನೇ ಬಂದರೂ ಕೂಡ ಕುಗ್ಗಲು ಹೋಗಲೇಬಾರದು. ಏಕೆಂದರೆ ಯಾವುದೂ ಕೂಡ ಇಲ್ಲಿ ಶಾಶ್ವತವಲ್ಲ. ಮನುಷ್ಯನೇ ಈ ಭೂಮಿಯ ಮೇಲೆ ಶಾಶ್ವತವಲ್ಲ ಎಂದಾಗ ಆತನ ಜೀವನದಲ್ಲಿ ಬರುವಂತಹ ನೋವುಗಳಾಗಲಿ ಕಷ್ಟಗಳಾಗಲಿ ಅವು ಶಾಶ್ವತವಾಗಿ ಉಳಿಯುತ್ತವೆಯೇ? ಕಷ್ಟ ಎಂದು ಅಳಲು ಹೋಗಬಾರದು. ನಾಳೆ ನೀನೇ ಗೆಲ್ಲುವುದು. ಎಷ್ಟು ನೋವುಗಳನ್ನು ಸಹಿಸಲು ನಿನಗೆ ಶಕ್ತಿ ಇರುತ್ತದೆಯೋ ನೀನು ಅಷ್ಟು ಮುಂದೆ ಬರುತ್ತೀಯ. ಜೀವನದಲ್ಲಿ ಹಾಗೆಯೇ ನೀನು ಭಗವಂತನ ಪರೀಕ್ಷೆಯಲ್ಲಿ ಗೆದ್ದುತ್ತೀಯ ಎಂದು ಅರ್ಥ. ಎಲ್ಲವನ್ನೂ ಕೂಡ ಸಹಿಸಿಕೋ. ನೀನು ಹೆಚ್ಚು ನೋವನ್ನು ಸಹಿಸಿಕೊಂಡ ಮೇಲೆ ಇನ್ನು ಮುಂದೆ ನಿನ್ನ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎನ್ನುವ ಸೂಚನೆಯೇ ನಿಮ್ಮ ಕೆಟ್ಟ ದಿನಗಳ ಕಾವು ಅಷ್ಟೇ. ಎಲ್ಲವನ್ನ ಸಹಿಸಿಕೊಳ್ಳಿ, ಆಗ ನೀವು ಖಂಡಿತವಾಗಿಯೂ ಕೂಡ ಬೆಳೆದೇ ಬೆಳೆಯುತ್ತೀರಾ. ಭಗವಂತನಿಂದ ಭಗವಂತನನ್ನ ಬೇಡಿಕೊಳ್ಳಿ. ಭಗವಂತನಿಂದ ಭಗವಂತನನ್ನ ಬೇಡಿಕೊಂಡಾಗ ನೀವು ಯಾವುದರ ಬಗ್ಗೆಯೂ ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಭಗವಂತ ಒಬ್ಬ ನಿನ್ನವನಾದರೆ ಸರ್ವಸ್ವವು ಕೂಡ ನಿನ್ನದೇ. ಭಗವಂತನ ಆಟ ಶುರುವಾದಾಗ ನಿಮ್ಮ ತುಳಿದವರ ಸರ್ವನಾಶ ನೀವೇ ಮಾಡುವುದಕ್ಕೆ ಮುಂದಾಗುತ್ತೀರಾ. ಮತ್ತೆ ಅಂದೇ ನಿಮ್ಮ ಒಳ್ಳೆಯ ಸಮಯವೂ ಕೂಡ ಶುರುವಾಗುತ್ತದೆ. ನಿಮಗೆ ನೋವನ್ನ ಕೊಟ್ಟಿರುವಂತಹ ವ್ಯಕ್ತಿಗೆ ನೀವು ಹಾಕಿರುವಂತಹ ಶಾಪಗಳು ಕೆಲವೊಮ್ಮೆ ತಟ್ಟದೇ ಇರಬಹುದು. ಆದರೆ ನೀವು ನೋವಿನಿಂದ ಸುರಿಸಿರುವಂತಹ ಕಣ್ಣೀರಿನ ಶಾಪ ಎನ್ನುವುದು ತಟ್ಟದೆ ಖಂಡಿತವಾಗಿಯೂ ಕೂಡ ಬಿಡುವುದಿಲ್ಲ. ನೀವು ಅಳುತ್ತಾ ಕುಳಿತರೆ ಯಾವ ಪ್ರಯೋಜನವೂ ಕೂಡ ಆಗುವುದಿಲ್ಲ. ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವಂತಹ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅವರ ಸರ್ವನಾಶವಾಗಬೇಕು ಎನ್ನುವುದಾದರೆ ನೀವು ಮೊದಲು ಬದಲಾಗಬೇಕು. ಅಂದರೆ ನಿಮ್ಮ ಜೀವನ ಎತ್ತರಕ್ಕೆ ಬೆಳೆಯುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಅಳಲು ಹೋಗಬಾರದು. ದೇವರಿದ್ದಾನೆ ನಿಮ್ಮ ಪಾಲಿಗೆ. ನಿಧಾನವಾಗಿ ನಿಮ್ಮ ಜೀವನವನ್ನೇ ತಿರುಗಿ ನೋಡಿ. ನೀವು ಮಾತ್ರ ಅಳುತ್ತಾ ಸಮಯ ವ್ಯರ್ಥವನ್ನು ಮಾಡುತ್ತಿದ್ದೀರಾ ಅಷ್ಟೇ. ಆದರೆ ನಿಮ್ಮನ್ನು ಹಾಳು ಮಾಡಿರುವಂತಹ ಮೋಸ ಮಾಡಿರುವಂತಹ ಎಲ್ಲ ಜನರು ಮೇಲಕ್ಕೆ ಏರುತ್ತಿದ್ದಾರೆ. ಖಂಡಿತವಾಗಿಯೂ ಕೂಡ ನೀನು ಅಳುತ್ತಾ ಕಾಲಹರಣವನ್ನು ಮಾಡಲು ಹೋಗಲೇಬಾರದು. ನೀನು ಪುಟಿದು ನಿಂತಾಗ ಮಾತ್ರ ನೀನು ಅಂಥವರಿಗೆ ಉತ್ತರವನ್ನು ಕೊಡಲು ಸಾಧ್ಯವಾಗುವುದು. ನೀವು ಜೀವನದಲ್ಲಿ ಅನುಭವಿಸಿರುವಂತಹ ನೋವುಗಳೇ ನಿಮಗೆ ಒಳ್ಳೆಯ ದಿನಗಳನ್ನು ತಂದುಕೊಡುತ್ತವೆ. ನಿಮ್ಮ ಜೀವನದ ಪೂರ್ತಿ ಕಷ್ಟಗಳೇ ಇದ್ದರೂ ಕೂಡ ಆ ಕಷ್ಟಗಳೇ ನಿಮ್ಮ ಗುರಿ ಎನ್ನುವುದನ್ನು ಮರೆಯಲೇಬೇಡಿ. ನೀವು ಜೀವನದಲ್ಲಿ ಗೆಲ್ಲಬೇಕು ಎನ್ನುವಂತಹ ಆಸೆಯನ್ನು ಅನ್ನುವಂತಹ ಛಲವನ್ನು ನಿಮ್ಮಲ್ಲಿ ಹುಟ್ಟಿಸುವುದೇ ನಿಮ್ಮ ಕಣ್ಣೀರು ಮತ್ತು ಅವಮಾನಗಳು ಮತ್ತು ಸೋಲುಗಳು. ಹಾಗಾಗಿ ಸೋಲು ಆದರೆ ಅವಮಾನವಾದರೆ ಎಂದಿಗೂ ಕೂಡ ಕುಗ್ಗಲು ಹೋಗಬಾರದು. ಕೆಟ್ಟವರು ಮೆರೆಯಲಿ ಬಿಡು. ದೀಪ ಆರುವ ಮುನ್ನ ಜೋರಾಗಿಯೇ ಉರಿಯುತ್ತವೆ, ನಂತರ ಶಾಶ್ವತವಾಗಿ ಆರಿ ಹೋಗುತ್ತದೆ. ಸೋತೆ ಎಂದು ಅಳಲು ಹೋಗಬಾರದು. ಸೋಲು ಗೆಲುವು ಜೀವನದಲ್ಲಿ ಶಾಶ್ವತವಲ್ಲ. ದುಃಖ ನೋವು ಸಮಸ್ಯೆಗಳು ಬದುಕಿನ ಅಂತ್ಯವಲ್ಲ. ನಿನ್ನ ಒಳ್ಳೆಯ ಸಮಯದ ಆರಂಭವಷ್ಟೇ. ತಾಳ್ಮೆಯಿಂದ ಇರು. ಕೆಟ್ಟ ಮನುಷ್ಯರನ್ನ ನಂಬಿ ಪೆಟ್ಟು ತಿಂದು ಮೋಸ ಹೋದವರು ಕೊನೆಗೆ ಭಗವಂತನ ಪಾದ ಹಿಡಿಯುತ್ತಾರೆ. ನಿನ್ನ ಒಂದು ನೆಮ್ಮದಿ ಎನ್ನುವುದು ನಿನ್ನ ಕೈಯಲ್ಲಿಯೇ ಇದೆ. ಮನಸ್ಸು ಮಾಡಿ ನೋಡು, ಮಿಕ್ಕಿದ್ದನ್ನ ನನಗೆ ಬಿಡು. ನಿನ್ನ ಜೀವನವೇ ಬದಲಾಗಿ ಹೋಗುತ್ತದೆ. ನನ್ನ ಮೇಲೆ ವಿಶ್ವಾಸವನ್ನು ಇಡು, ನನ್ನ ಮೇಲೆ ಭಕ್ತಿಯನ್ನಾಗಿಡು. ಖಂಡಿತವಾಗಿಯೂ ಕೂಡ ನಿನ್ನ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾನು ಪರಿಹಾರವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೀನು ಅದೆಷ್ಟು ಕಳೆದುಕೊಳ್ಳುತ್ತೀಯೋ ಅಷ್ಟನ್ನೇ ಮತ್ತೆ ಪಡೆದುಕೊಳ್ಳುತ್ತೀಯಾ. ತಾಳ್ಮೆಯನ್ನು ಜೀವನದಲ್ಲಿ ತೆಗೆದುಕೋ. ಮೋಸ ಮಾಡಿದವರು ಯಾವತ್ತಿಗೂ ಕೂಡ ಉದ್ಧಾರ ಆಗಿರುವಂತಹ ಚರಿತ್ರೆಯೇ ಇಲ್ಲ, ಇತಿಹಾಸವೇ ಇಲ್ಲ. ಮೋಸಗಾರರಿಗೆ ಮೋಸವನ್ನು ಮಾಡುವಂತಹ ಜನರು ಹುಟ್ಟಿರುತ್ತಾರೆ. ಇಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನು ಬಯಸುತ್ತೇವೆಯೋ ಅವರೇ ನಮಗೆ ಕೆಟ್ಟವರನ್ನಾಗಿ ನೋಡುತ್ತಾರೆ. ವಿಪರ್ಯಾಸವಾದರೂ ಕೂಡ ಇದು ಸತ್ಯ. ನಿನಗೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಆವರಿಸಿಕೊಂಡಿದೆ ಅನಿಸಿದರೆ ನನ್ನ ಜೊತೆ ಕೃಷ್ಣ ಪರಮಾತ್ಮ ಇದ್ದಾನೆ ಅಂದುಕೊಳ್ಳಿ. ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತವೆ. ನಿಮ್ಮ ಸಮಸ್ಯೆ, ನಿಮ್ಮ ಆಸೆ, ನಿಮ್ಮ ಕನಸು ನುಚ್ಚು ನೂರಾದಾಗ ನೀವು ಕೆಳಗೆ
ಬೀಳುತ್ತಾ ಇದ್ದೀರಿ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮ್ಮನ್ನು ಹೀಗೆ ಕೆಳಗೆ ಬೀಳಿಸುವಂತಹ ಕುತಂತ್ರಗಳು ನಿಮ್ಮ ಬೆನ್ನ ಹಿಂದೆ ನಡೆದಿರಬಹುದು. ನಿನ್ನ ಮುಂದೆ ಯಾರೇ ಎಷ್ಟೇ ಹಾರಾಡಲಿ, ನೀನು ಮೌನವಾಗಿ ಇರುವುದನ್ನು ಕಲಿತುಕೋ. ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡ. ಅವರ ಹಾರಾಟಕ್ಕೆ, ನಿನ್ನ ತಾಳ್ಮೆಗೆ ನಾನು ಉತ್ತರವನ್ನು ಕೊಟ್ಟೇ ಕೊಡುತ್ತೇನೆ. ನಮ್ಮ ಹೃದಯ ಚೂರಾಗುವುದು ನಾವು ಹೆಚ್ಚು ನಂಬಿದವರಿಂದಲೇ. ಆದರೆ ಚೂರಾದ ಹೃದಯವನ್ನು ಜೋಡಿಸಬೇಕಾಗಿರುವುದು ನಮ್ಮ ನಂಬಿಕೆಯಿಂದ. ಕರ್ಮ ಹೇಳುತ್ತದೆ, ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಎಂದು. ನೀನು ಯಾರನ್ನೂ ಕೂಡ ಕಣ್ಣು ಮುಚ್ಚಿ ನಂಬಲು ಹೋಗಬಾರದು. ಏಕೆಂದರೆ ನೀನು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿಯೇ ಮೋಸ ಮಾಡುವಂತಹ ನಂಬಿಕೆ ದ್ರೋಹಿಗಳು ಪ್ರಸ್ತುತವಾಗಿರುವಂತಹ ಈ ಸಮಾಜದಲ್ಲಿ ವಾಸವಾಗಿದ್ದಾರೆ. ಹಾಗಾಗಿ ಯಾರನ್ನೂ ಕೂಡ ಕಣ್ಣು ಮುಚ್ಚಿ ನಂಬಲು ಹೋಗಲೇಬಾರದು. ಕಷ್ಟಗಳ ಭಾರವನ್ನು ಸಾಧ್ಯವಾದಷ್ಟು ತಡೆದುಕೋ. ಹೆದರಿ ಕುಸಿಯಬೇಡ. ಖಂಡಿತ ನಿನಗೂ ಒಂದು ದಿನ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ನೊಂದವರಿಗೂ ಒಂದು ದಿನ ನಗಲೇಬೇಕಾಗುತ್ತದೆ ಅಲ್ಲವೇ? ಕಾಲ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನು ಕಾಲಿನ ಕೆಳಗೆ ಹಾಕಿ ತುಳಿದವರು ನಾಳೆ ನಿನ್ನೆದರೆ ಮಂಡಿಯೂರಿ ಕಾಲು ಹಿಡಿಯುವಂತಹ ದಿನವೂ ಕೂಡ ಬಂದೇ ಬರುತ್ತದೆ. ಒಂದು ಕ್ಷಣದಲ್ಲಿ ಭಿಕ್ಷಕನು ರಾಜನಾಗಬಹುದು, ರಾಜನು ಕೂಡ ಒಂದೇ ಕ್ಷಣದಲ್ಲಿ ಭಿಕ್ಷಕನೂ ಕೂಡ ಆಗಬಹುದು. ಅವರವರ ಕರ್ಮ ಅವರಿಗೆ ತಕ್ಕ ರೀತಿಯ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತದೆ. ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ಎನ್ನುವುದು ನಿನ್ನನ್ನು ರಕ್ಷಣೆ ಮಾಡುತ್ತದೆ. ಧರ್ಮವನ್ನು ರಕ್ಷಣೆ ಮಾಡುವುದು ಸ್ವಲ್ಪ ಕಷ್ಟವೇ, ಆದರೆ ಖಂಡಿತವಾಗಿಯೂ ಕೂಡ ಅಸಾಧ್ಯವಲ್ಲ. ನಿನ್ನ ಕೆಲಸವನ್ನು ನೀನು ಮಾಡು. ಕೊನೆಯಲ್ಲಿ ನಿನ್ನ ಜೊತೆಯಲ್ಲಿ ನಾನು ಇದ್ದೇ ಇರುತ್ತೇನೆ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತವೆ. ಹಾಗಾಗಿ ಜೀವನದಲ್ಲಿ ತಾಳ್ಮೆ ಎನ್ನುವುದು ಬಹಳ ಮುಖ್ಯವಾಗುತ್ತದೆ. ದಾರಿ ಎನ್ನುವುದು ಕಾಣುತ್ತಿಲ್ಲವೆಂದು ದೇವರನ್ನ ದೂರಲು ಹೋಗಲೇಬಾರದು. ಸ್ವಲ್ಪ ತಾಳ್ಮೆಯನ್ನ ಜೀವನದಲ್ಲಿ ತಂದುಕೊಳ್ಳಿ. ದೇವರು ನಿಮಗಾಗಿಯೇ ಹೊಸದೊಂದು ದಾರಿಯನ್ನ ಸೃಷ್ಟಿ ಮಾಡಿರಬಹುದು. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದಾಗಿರುವುದೇ ಒಳ್ಳೆಯದು. ಏಕೆಂದರೆ ಪರಿಸ್ಥಿತಿಗಳು ಬದಲಾಗದೆ ಹೋದರೂ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬಹುದು. ನಾನು ಒಂಟಿಯಾದೆ ಎಂದು ಅಳಲು ಹೋಗಬಾರದು. ಎಲ್ಲರೂ ಬರುವಾಗಲೂ ಕೂಡ ಒಂಟಿ, ಹೋಗುವಾಗಲೂ ಕೂಡ ಒಂಟಿ. ಆದರೆ ನಿನ್ನ ಜೊತೆಯಲ್ಲಿ ಶಾಶ್ವತವಾಗಿ ಉಳಿಯುವುದು ಆ ಭಗವಂತ ಒಬ್ಬನೇ. ನಿನ್ನ ಕಷ್ಟದಲ್ಲೂ ಕೂಡ ಅವನು ಇದ್ದೇ ಇರುತ್ತಾನೆ, ನಿನ್ನ ಸುಖದಲ್ಲಿಯೂ ಕೂಡ ಅವನು ಇದ್ದೇ ಇರುತ್ತಾನೆ. ನಿನ್ನಲ್ಲಿ ಸಮುದ್ರದಷ್ಟು ನೋವಿದ್ದರೂ ಕೂಡ ಸಮುದ್ರದ ತಳದಂತೆ ಶಾಂತವಾಗಿ ಇರು. ಏಕೆಂದರೆ ಸುನಾಮಿ ಏರುವ ಸಮಯವು ಬಂದೇ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿದವರ ನಿರ್ನಾಮವನ್ನು ಮಾಡಬಹುದು. ಭಗವಂತನಿಂದ ಭಗವಂತನನ್ನು ಬೇಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಯಾರೂ ಕೂಡ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಅದೇ ಮನುಷ್ಯ ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುವವರು ಮಾತನಾಡಿಯೇ ಆಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಿ ಇರಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗಿ ಇರಲು ಸಾಧ್ಯವೇ ಇಲ್ಲ. ಮನುಷ್ಯ ಯಾವತ್ತೂ ಶ್ರೀಗಂಧದ ಮರದ ರೀತಿಯಲ್ಲಿ ಬದುಕಬೇಕು. ಅದು ಕತ್ತರಿಸಿದ್ದಷ್ಟು ಸುಗಂಧವನ್ನೇ ನೀಡುತ್ತದೆ. ಯಾರು ಎಷ್ಟೇ ಕೀಳಾಗಿ ಕಂಡರೂ ಕೂಡ ಒಳ್ಳೆಯದನ್ನೇ ಬಯಸಬೇಕು. ನಿಮ್ಮ ಒಳ್ಳೆಯತನವನ್ನು ಕಾಪಾಡಲು ಭಗವಂತನು ಸದಾ ನಿಮ್ಮೊಂದಿಗೆ ಇದ್ದೇ ಇರುತ್ತಾನೆ. ನೀವು ಸಂತೋಷವಾಗಿ ಇರಲು ಬಯಸಿದರೆ ಮೊದಲು ನಿಮ್ಮ ಹೃದಯಕ್ಕೆ ನಿರಾಶೆಗಳನ್ನು ಸ್ವೀಕರಿಸುವುದನ್ನು ಕಲಿಸಿ. ಅದು ನಿಮ್ಮ ಪ್ರೀತಿ ಪಾತ್ರರಿಂದಲೂ ಸಹ ಆಗಿರಬಹುದು. ಒಮ್ಮೆ ಜೀವನದಲ್ಲಿ ಯೋಚನೆಯನ್ನು ಮಾಡಿ ನೋಡಿ. ಮನಸ್ಸಿಗೆ ನೋವಾದಾಗ ಕಣ್ಣೀರು ಬರುವುದು ಸಹಜ. ಆದರೆ ನಿನ್ನ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವುದು ನಿನ್ನ ನಿಜವಾದ ಜವಾಬ್ದಾರಿಯಾಗಿರುತ್ತದೆ. ಆ ಜವಾಬ್ದಾರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನೀನು ಮರೆಯಲು ಹೋಗಬಾರದು. ಜನ ಯಾವಾಗಲೂ ಕೂಡ ನೀನು ಸೋಲಬೇಕೆ ಎಂದು ಕಾಯುತ್ತಾ ಇರುತ್ತಾರೆ. ಆದರೆ ನೀನು ಸೋಲಿನಲ್ಲೂ ಕೂಡ ನಗುವುದನ್ನು ಕಲಿತು ಬಿಡು. ಆಗ ಅವರೇ ನಿನ್ನ ಕಣ್ಣೆದುರು ಸೋಲುತ್ತಾರೆ. ದುಡುಕುವುದು ಬೇಡವೇ ಬೇಡ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಮೆರೆದವರೆಲ್ಲರೂ ಕೂಡ ಮಣ್ಣಾಗಲೇಬೇಕು.
ಜೀವನದಲ್ಲಿ ತಾಳ್ಮೆ ಇರಲಿ, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನಿನ್ನ ಜೀವನದ ನಿರ್ಧಾರಗಳು ನಿನ್ನ ಕೈಯಲ್ಲಿಯೇ ಇರಬೇಕೇ ವಿನಃ ಬೇರೆಯವರ ಕೈಗೆ ಕೊಡಲು ಹೋಗಬಾರದು. ಆಗ ಒಂದು ವೇಳೆ ಕೊಟ್ಟರೆ ನಿನ್ನ ಇಡೀ ಜೀವನವೇ ಸರ್ವನಾಶವಾಗಬಹುದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆಯನ್ನು ಇಟ್ಟುಕೋ. ಮುಂದಿನದ್ದು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಟ್ಟು ನೋಡು. ಕಾಲಚಕ್ರ ತಿರುಗಿದಂತೆ ಎಲ್ಲವೂ ಕೂಡ ಬದಲಾವಣೆಯನ್ನು ಕಾಣುತ್ತಾ ಸಾಗುವುದು. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವನ್ನು ಕೊಡುವಂತಹ ಉದ್ದೇಶದಿಂದ ಅಲ್ಲವೇ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಟಿಸುತ್ತಿದ್ದಾರೆ ನಿನಗೆ ತಿಳಿಯಲಿ ಎನ್ನುವ ಸಲುವಾಗಿ. ಪ್ರಯತ್ನವನ್ನೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆಗಳು ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ಎನ್ನುವುದು ನೀನು ಮಾಡು. ಆಗ ಆ ದೇವರು ನೀನು ಕೇಳದೆಯೇ ಎಲ್ಲವನ್ನೂ ಕೂಡ ಕರುಣಿಸುತ್ತಾನೆ. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಾಟಕ. ಆದರೆ ನೀನು ಕೆಲವರ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದ ಜೀವನವನ್ನು ಮಾಡಬೇಕಾಗುತ್ತದೆ. ಇಲ್ಲವೆಂದರೆ ಕೆಲವರ ನಾಟಕದಿಂದಾಗಿ ನಮ್ಮ ಇಡೀ ಜೀವನವನ್ನು ನಾವು ಸರ್ವನಾಶ ಮಾಡಿಕೊಳ್ಳಬೇಕಾಗುತ್ತದೆ. ನಂಬಿಕೆ, ತಾಳ್ಮೆ ಇರಲಿ. ಆತುರದ ಒಂದು ನಿರ್ಧಾರಗಳನ್ನು ಬದುಕಿನಲ್ಲಿ ಎಂದಿಗೂ ಕೂಡ ತೆಗೆದುಕೊಳ್ಳಬೇಡಿ. ಅದು ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವಂತಹ ನಿರ್ಧಾರಗಳು ಬದುಕಿಗೆ ಬೆಳಕನ್ನು ತೋರಿಸುತ್ತದೆ. ನಂಬಿಕೆ, ತಾಳ್ಮೆ ಎನ್ನುವುದು ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಕ್ಕೇ ಸಿಗುತ್ತದೆ. ಅದರ ಫಲ ಮುಂದೊಂದು ದಿನ ಸಿಹಿಯಾಗಿಯೇ ಇರುತ್ತದೆ. ಹುಟ್ಟುವಾಗಲೂ ಕೂಡ ನಾವು ಒಬ್ಬರೇ, ಸಾಯುವಾಗಲೂ ಕೂಡ ನಾವು ಒಬ್ಬರೇ. ನಾವು ಭೂಮಿಗೆ ಬಂದ ಅತಿಥಿಗಳು ಅಷ್ಟೇ. ಆದರೆ ನಾವು ನಿಜವಾಗಿಯೂ ಕೂಡ ಈ ಭೂಮಿಯ ಮಾಲೀಕರು ಅಲ್ಲವೇ ಅಲ್ಲ. ಪುಣ್ಯವನ್ನೇ ಮಾಡಿರಿ, ಪ್ರತಿಫಲ ಅದೇ ಸಿಗುತ್ತದೆ. ಎಷ್ಟೇ ದೂರ ಆದರೂ ಕೂಡ ಸರಿಯಾದ ದಾರಿಯಲ್ಲಿ ನಡೆಯಬೇಕು. ಅಡ್ಡ ದಾರಿಯನ್ನು ಹಿಡಿದವರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಹಾಗಾಗಿ ನೀನು ಸದಾ ಧರ್ಮದ ದಾರಿಯಲ್ಲಿ ನಡೆಯುವುದನ್ನು ಕಲಿತುಕೋ. ಯಾರಾದರೂ ನಿಮ್ಮನ್ನು ತುಳಿದು ನೆಲಸಮ ಮಾಡಬೇಕು ಎಂದು ಪ್ರಯತ್ನಿಸಿದಾಗ ಚಿಂತೆಗೆ ಒಳಗಾಗಬೇಡಿ. ಭೂಮಿಯಲ್ಲಿ ಹೂತಿರುವಂತಹ ಬೀಜವೇ ಮುಂದೊಮ್ಮೆ ಹೆಮ್ಮರವಾಗಿ ಬೆಳೆಯುವುದು. ಆತ್ಮಸ್ಥೈರ್ಯ ಎನ್ನುವುದನ್ನು ನೀವು ಗೊಬ್ಬರವಾಗಿಸಿಕೊಳ್ಳಬೇಕು. ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾವ ಒಂದು ಕ್ರಿಮಿ ಕೀಟಗಳಿಂದಲೂ ಕೂಡ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರ ಕಣ್ಣೀರಿಗೂ ಕೂಡ ಬೆಲೆ ಇದ್ದೇ ಇದೆ. ಅವರ ಕಣ್ಣೀರಿನ ಶಾಪ ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.